ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಅಡುಗೆಯಲ್ಲಿ ನಾನು ನಾಟಿ ಸ್ಟೈಲ್ನಲ್ಲಿ ನಾಟಿ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ನಾಟಿ ಚಿಕನ್ ಸುಕ್ಕ ನೋಡಿ, ಸಖತ್ತಾಗ್ತದೆ. ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ಒಮ್ಮೆ ಮಾಡಿ ನೋಡಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು, ತುಂಬ ಸೂಪರಾಗಿರ್ತದೆ. ತುಂಬ ಸುಲಭದಲ್ಲಿ ಮಾಡುವಂಥದ್ದು. ಚಿಕನ್ ಸುಕ್ಕ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ತುಂಬ ವಿಧಾನದಲ್ಲಿ ಮಾಡ್ತಾರೆ. ಹಾಗೆ ಇದು ಕೂಡ ಒಂದು ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇದ್ದೇನೆ ನಾನು. ಟ್ರೆಡಿಷ್ನಲ್ ಹಳೆಯ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ, ಆ ಟೈಪಲ್ಲಿ ಮಾಡ್ತಾ ಇದ್ದೇನೆ ಚಿಕನ್ ಸುಕ್ಕ. ನಾಟಿ ಕೋಳಿ ನಾಟಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಚಿಕನ್ ಸುಕ್ಕ ಮಾಡುವ. ನೋಡಿ, ನಾನು ಚಿಕನನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಒಂದು 1.5 kg ಅಷ್ಟು ಇರ್ಬೋದು ಹೂಂಜದ್ದು ಮಾಂಸ. ನೋಡಿ, 1.5 kg ಅಷ್ಟು ಚಿಕನ್ ಇದು ಸುಕ್ಕ ಮಾಡ್ತಾ ಇದ್ದೇನೆ. ಇದಕ್ಕೆ ಮಸಾಲ ತೆಗಿತಾ ಇದ್ದೇನೆ. ನೋಡಿ, ಒಂದು 25 ಉದ್ದ ಮೆಣಸು, ಬ್ಯಾಡ್ಗಿ ಮೆಣಸು, ಮತ್ತೊಂದು 20 ಇದು ಊರ ಮೆಣಸು. ಒಟ್ಟಿಗೆ ಆಗಿ ಒಂದು 100 ಗ್ರಾಮ್ಸ್ ಇರ್ಬೋದು ಮೆಣಸು. 100 ಗ್ರಾಮ್ಸ್ ಅಷ್ಟು ಮೆಣಸು, ಮಿಕ್ಸ್ ಮೆಣಸು ತಗೊಂಡಿದ್ದೇನೆ ನಾನು. ನೋಡಿ, ಬ್ಯಾಡ್ಗಿ ಮೆಣಸು ಸ್ವಲ್ಪ ಜಾಸ್ತಿ, 25. ಇದೊಂದು ಗುಂಟೂರು ಮೆಣಸು ಒಂದು 20 ತಗೊಂಡಿದ್ದೇನೆ. ನೋಡಿ, ನನ್ನ ಕೈಯಲ್ಲಿ ಒಂದು 2 ಮುಷ್ಟಿಯಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಮುಷ್ಟಿಯಲ್ಲಿ ಒಂದು 2 ಮುಷ್ಟಿ ಕೊತ್ತಂಬರಿ, ಮತ್ತೊಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಂತೆ, ಮತ್ತು 1 ಸ್ಪೂನಷ್ಟು ಪೆಪ್ಪರ್, ಮತ್ತೊಂದು ಸ್ವಲ್ಪ ಇದು ಚಕ್ಕೆ ತಗೊಂಡಿದ್ದೇನೆ, ಮತ್ತು ಇದು ಬೇಸೊಪ್ಪು ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ ಫ್ಲೇವರ್. ಇದು ಗರಂ ಮಸಾಲ ತುಂಬ ಹಾಕಬೇಡಿ. ನೋಡಿ, ನಾನೊಂದು ಸಣ್ಣದು 2 ಪೀಸ್ ಚಕ್ಕೆ ತಗೊಂಡಿದ್ದೇನೆ. ನೋಡಿ, ಮೊದಲಿಗೆ ಮೆಣಸನ್ನು ನಾನು ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗ್ತದಂತ. ಎಣ್ಣೆ ಬೇಡದಿದ್ದರೆ ಹೀಗೆ ಡ್ರೈ ಆಗಿ ಕೂಡ ಇದು ಮಾಡ್ಬೋದು, ಫ್ರೈ ಮಾಡ್ಬೋದು. ಚೆನ್ನಾಗಿ ಫ್ರೈ ಆಗಬೇಕಿದು ಮೆಣಸು. ನೋಡಿ, ಈಗ ಮೆಣಸು ಹುರ್ಕೊಂಡು ಹಾಕಿದೆ. ನಾನೀಗ ಉಳಿದ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಎಲ್ಲ ಇಟ್ಟಿದ್ದೇನಲ್ಲ, ಕೊತ್ತಂಬರಿ, ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಮೆಂತೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಇಲ್ಲದಿದ್ದರೆ ಸೀದು ಹೋಗ್ತದೆ. ಅದಕ್ಕಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೋಡಿ, ಈಗ ಫ್ರೈ ಮಾಡಿದ ಇದಕ್ಕೆ ಇಂಗ್ರೀಡಿಯೆಂಟ್ಸ್ಗೆ ನಾನು ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ, ದೊಡ್ಡ ಗೆಡ್ಡೆ. ಮತ್ತೊಂದು ಸಣ್ಣ ಪೀಸ್ ಹುಳಿ, ಮತ್ತು ಸ್ವಲ್ಪ ಅರಿಶಿನ ಹುಳಿ ತುಂಬ ಹಾಕಬೇಡಿ, ಹುಳಿ ಸ್ವಲ್ಪ ಚಿಕನಿಗೆ. ಅರಿಶಿನ ಹುಡಿ ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಈಗ ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಫೈನಾಗಿ ಪೇಸ್ಟ್ ಆಗಬೇಕಂತೇನಿಲ್ಲ, ಸುಕ್ಕಕ್ಕಲ್ವಾ, ಇಷ್ಟು ಸಣ್ಣ ಆದರೆ ಸಾಕಾಗ್ತದೆ, ತುಂಬ ಸಣ್ಣ ಆಗಬೇಕಂತೇನಿಲ್ಲ. ನೋಡಿ, ಈ ಥರ ರುಬ್ಕೊಂಡು ತೆಗೆದಿದ್ದೇನೆ. ಈಗ ನೋಡಿ, ಚಿಕನ್ ಕ್ಲೀನ್ ಮಾಡಿದ ಚಿಕನ್ಗೆ ಡೈರೆಕ್ಟಾಗಿ ನಾನು ಮಸಾಲ ಹಾಕ್ಕೊಂಡಿದ್ದೇನೆ. ಒಂದು ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ, ಮತ್ತು ಇದು ಬೇಸೊಪ್ಪು ಸ್ವಲ್ಪ, ಮತ್ತು ಶುಂಠಿ ನೋಡಿ ಜಜ್ಜಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ದೊಡ್ಡ ಪೀಸೇ ಹಾಕ್ಕೊಂಡಿದ್ದೇನೆ ಶುಂಠಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಡೈರೆಕ್ಟ್ ನಾನು ಮಸಾಲ ಎಲ್ಲ ಚಿಕನ್ಗೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು 1.5 kg ಅಷ್ಟು ಚಿಕನ್ ಆಗ್ಬೋದು, ಒಂದು ಕೋಳಿದು, ಒಂದು ಹುಂಜದು ಮಾಂಸ ಇದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕ್ಕೊಂಡೆ. ನೋಡಿ, ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಈ ಥರ ನಾವು ಮಸಾಲ ಹಾಕಿ ಮಾಡೋದ್ರಿಂದ ಉಂಟಲ್ಲ, ಮಿಕ್ಸ್ ಮಾಡಿ ಎಲ್ಲ ಇಡೋದ್ರಿಂದ ಚೆನ್ನಾಗಿ ಎಳ್ಕೊಳ್ತದೆ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡು ತುಂಬ ಸೂಪರಾಗಿ ಬರ್ತದೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಗ್ಯಾಸಲ್ಲಿ ಇಟ್ಟಿದ್ದೇನೆ ನಾನು ಬೇಯಲಿಕ್ಕೆ. ಒಲೆಯಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ನೋಡಿ, ಮುಚ್ಚಿಟ್ಟಿದ್ದೇನೆ. ಗ್ಯಾಸನ್ನು ನಾನು ಫಸ್ಟ್ ಇದು ಇದು ಫಾಸ್ಟಲ್ಲಿ ಇಡ್ತೇನೆ ನಾನು. ಸ್ವಲ್ಪ ಕುದಿದ ಮೇಲೆ ನೋಡಿ, ಕುದೀತಾ ಉಂಟು. ಕುದಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೇನೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಲಿ ಅಂತ ಹೇಳಿ, ಇಲ್ಲದ್ರೆ ಇದು ಇಡ್ತದಲ್ಲ, ಸಿದೋಗುವ ಚಾನ್ಸ್ ಇರ್ತದೆ. ಹಾಗಾಗಿ ಮತ್ತೆ ಸೌಟು ಹಾಕ್ತಾ ಇರಬೇಕಾಗ್ತದೆ. ಆಗಾಗ ಮಧ್ಯದಲ್ಲಿ ನೋಡಿ ಸೌಟು ಹಾಕಿ ತಿರುಗಿಸ್ತಾ ಬೇಕು, ಇಲ್ಲದಿದ್ದರೆ ಸೀದೋಗುವ ಚಾನ್ಸ್ ಇರ್ತದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ನೋಡಿ, ನಾನು 1 ಗೆರಟೆ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ.
ನೋಡಿ, ಒಂದು ಗೆರಟೆ ತೆಂಗಿನ ತುರಿ ಸಾಕಾಗ್ತದೆ, ತುಂಬ ತೆಂಗಿನ ತುರಿ ಹಾಕಬೇಡಿ ಸುಕ್ಕಕ್ಕೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಉಂಟು. ನೋಡಿ ಚಿಕನ್ ಚೆನ್ನಾಗಿ ಕುದೀತಾ ಉಂಟು. ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು. ಆಗಾಗ ನೋಡಿ ಸ್ವಲ್ಪ ಸೌಟ್ ಹಾಕ್ತಾ ಇರಬೇಕು, ನೋಡಬೇಕು ಚಿಕನ್ ಬೇಯುವ ತನಕ ಚೆನ್ನಾಗಿ ಇದು ಮಾಡಬೇಕು. ನೋಡಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತಾ ಇದ್ದೇನೆ ನಾನು. ನೋಡಿ ಈಗ ಬೆಂದಿದೆ. ನೋಡಿ ಚಿಕನ್ ಬೆಂದಿದೆ ಅಂತ ಹೇಳಿ ನೋಡ್ಬೋದು, ಚೆಕ್ ಮಾಡಿ ನೋಡ್ಬೋದು. ಉಪ್ಪೆಲ್ಲ ಕರೆಕ್ಟಾಗಿ ಉಂಟು. ನಾನು ಒಮ್ಮೆ ಹಾಕಿದೆ, ಉಪ್ಪು ಕರೆಕ್ಟಾಗಿತ್ತು. ನೋಡಿ ಈಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು. ತೆಂಗಿನ ತುರಿ ಬೇಕಿದೆ ಹುರ್ಕೊಂಡು ಕೂಡ ಹಾಕ್ಬೋದು, ಆದರೆ ನಾನು ಹುರ್ಕೊಳ್ಳಿಲ್ಲ, ಇದಕ್ಕೆ ಹೀಗೇ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಲೆಯಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತದೆ, ಆದರೆ ನಾನು ಒಲೆಯಲ್ಲಿ ಮಾಡಲಿಲ್ಲ ಇವತ್ತಂದರೆ ಅನ್ನ ಬೇಯ್ತಾ ಉಂಟು ಒಲೆಯಲ್ಲಿ, ಹಾಗಾಗಿ ಗ್ಯಾಸಲ್ಲೇ ಮಾಡಿಕೊಂಡೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಈ ಥರ ಚಿಕನ್ ಸುಕ್ಕ. ಟ್ರೆಡಿಷ್ನಲ್ ನಾಟಿ ಚಿಕನ್ ಸುಕ್ಕ, ನಾಟಿ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದೇನೆ. ಮಂಗಳೂರುಗಳಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ. ಗರಂ ಮಸಾಲ ಹಾಕ್ತಿರ್ಲಿಲ್ಲ ಮುಂಚೆ ಎಲ್ಲ. ನಾನೊಂದು ಸಣ್ಣ ಪೀಸ್ ಹಾಕ್ಕೊಂಡೆ, ಬೇಕಿದ್ರೆ ಹಾಕ್ಕೊಳ್ಳಿ ಚಕ್ಕೆ, ಇಲ್ಲದಿದ್ದರೆ ಬೇಕಂತ ಇಲ್ಲ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಚಿಕನ್ ಸುಕ್ಕ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.